ಅವ್ರ ಏಜ್ ಏನು, ಆ ಫೈಟ್ಸ್ ಏನು, ಆ ಸ್ಟಂಟ್ಸ್ ಏನು, ಆ ಸ್ಪೀಡ್ ಏನು, ಯಪ್ಪ ಆ ಕದರ್ ಏನು ಗುರು ಅದು. ನಮ್ಮ ಶಿವಣ್ಣ ಅದು ಯಾವಾಗ ಪವರ್ ಸ್ಟಾರ್ ಅಂತ ಹೆಸರಿಟ್ರು ನಾವು ಹೂವಸ್ಗೆ, ಆ ನೆಕ್ಸ್ಟ್ ಸೆಕೆಂಡಿಂದ ಆ ಪವರ್ ಸ್ಟಾರ್ ಅನ್ನೋ ಹೆಸರಲ್ಲ ಎಷ್ಟು ಪವರ್ ಇದ್ರು. ಇದು ಸಾಕಾಗ್ತಿಲ್ಲ ಗುರು ನಾವು ಹೂವಸ್ ಮುಂದೆ. ಏನು ಡ್ಯಾನ್ಸ್ ಮಾಡ್ತಾರೆ ಗುರು ಅವರು, ಏನು ಸ್ಟಂಟ್ ಮಾಡ್ತಾರೆ, ಏನು ಫೈಟ್ ಮಾಡ್ತಾರೆ, ಏನು ಮಾಡೋದು ಒಂಥರ ಏನೋ ಗುರು, ಏನೋ ಡಿಫ್ರೆಂಟ್ ಇರುತ್ತೆ, ಏನೋ ನ್ಯಾಚುರಲ್ ಇರುತ್ತೆ ಅಂತ ತುಂಬ ಜನ ಹೇಳ್ತಿರ್ತಾರೆ. ಆ ರೀಸನ್ ಏನು ಗೊತ್ತಾ, ಇವಾಗ ದೊಡ್ಡ ಆ್ಯಕ್ಟರ್ ಏನೋ ಫೈಟ್ ಮಾಡುವಾಗ, ಸ್ಟಂಟ್ ಮಾಡುವಾಗ, ಈ ಫೈಟ್ ಆ್ಯಂಡ್ ಸ್ಟಂಟ್ನ ತುಂಬ ಜನ ಒಂದೇ ಅಂದ್ಕೊಂಡಿದ್ದಾರೆ. ಇಟ್ ಈಸ್ ನಾಟ್ ದ ಸೇಮ್ ಥಿಂಗ್. ಫೈಟ್ ಇಸ್ ಡಿಫ್ರೆಂಟ್ ಆ್ಯಂಡ್ ಸ್ಟಂಟ್ ಇಸ್ ಡಿಫ್ರೆಂಟ್. ಫೈಟ್ಸ್ ಮಾಡಿಬಿಡ್ತಾರೆ, ಆ್ಯಕ್ಟರ್ಸ್ ಮಾಡ್ತಾರೆ. ಸ್ಟಂಟ್ ಅನ್ನೋದು ಏನಾಗುತ್ತೆ ಅಂದರೆ ಇಟ್ ಈಸ್ ವೆರಿ ರಿಸ್ಕಿ. ಫಾರ್ ಎಕ್ಸಾಂಪಲ್, ಒಂದು ಕಾರ್ ಬರ್ತದೆ, ಇವಾಗ ಒಂದು 10-20 ಸ್ಪೀಡ್ ಅಂದ್ಕೊಳ್ಳಿ, 100 ಕಿಲೋಮೀಟರ್ ಸ್ಪೀಡ್ ಬೇಡ, 10-20 ಬರ್ತದೆ. ಅದು ಕಾರ್ ಒಳಗೆ ಜಸ್ಟ್ ಇಮ್ಯಾಜಿನ್ ಒಬ್ಬ ವಿಲನ್ ಇರ್ತಾನೆ. ಆ ವಿಲನ್ನ ನಮ್ಮ ಹೀರೋ ಜಂಪ್ ಮಾಡ್ಬಿಟ್ಟು ಕಾಲಲ್ಲಿ ಒದಿಬೇಕು. ದೇರ್ ವಿಲ್ ಬಿ ಎ ರಿಯಲ್ ಮಿರರ್, ಒಂದು ಗ್ಲಾಸ್ ಇರುತ್ತೆ. ಆ ಗ್ಲಾಸ್ನ ಪಿಯರ್ಸ್ ಮಾಡಿಕೊಂಡು ನಾವು ಕಾಲಿರುತ್ತಲ್ಲ, ಪಿಯರ್ಸ್ ಮಾಡ್ಕೊಂಡು ವಿಲನ್ ಹೊಡಿಬೇಕು. ಈ ಸೀನ್ನ ತುಂಬ ಜನ ಹೀರೋಸ್ ಏನು ಮಾಡ್ತಾರೆ, ಇಟ್ ಇಸ್ ವೆರಿ ರಿಸ್ಕಿ ಮ್ಯಾನ್ ಅಂತ ಹೇಳ್ಬಿಟ್ಟು ಸ್ಟಂಟ್ ಮಾಸ್ಟರ್ ಕೂಡ ಭಯ ಬೀಳ್ತಾರೆ. ಸರ್ ನಿಮ್ಗಿರೋ ಸ್ಟಾರ್ಡಮ್ಗೆ ಇಷ್ಟು ದುಡ್ಡು ರಿಸ್ಕ್ ತೊಗೊಳೋದು ಇಟ್ ಇಸ್ ನಾಟ್ ಗುಡ್. ಸೊ ಏನು ಮಾಡೋಣ ಅಂದರೆ ಸ್ಟಂಟ್ ಡಬಲ್ ಮಾಡೋಣ. ಸ್ಟಂಟ್ ಡಬಲ್ ಅಂದರೆ ಏನು, ಸೇಮ್ ಅಪ್ಪು ಬಾಸ್ ಥರನೇ ಒಬ್ಬರನ್ನ ಸೆಲೆಕ್ಟ್ ಮಾಡಿ, ಸೇಮ್ ಅದೇ ಬಿಲ್ಟು, ಹೈಟು, ವೆಯ್ಟ್ ಎಲ್ಲ ಸೆಲೆಕ್ಟ್ ಮಾಡಿ, ಸೇಮ್ ಅದೇ ಬಟ್ಟೆ ಹಾಕ್ಸ್ಬಿಟ್ಟು ಅಪ್ಪು ಬಾಸ್ ಓಡ್ತಾರೆ. ಸೊ ಅಪ್ಪು ಬಾಸೇ ಓಡ್ತಾರೆ, ಆ ಕ್ಯಾಮ್ರಾ ಶಾಟ್ ತೋರಿಸ್ತಾರೆ. ಬಟ್ ಯಾವಾಗ ಜಮ್ಮಬಿಟ್ಟು ಇದು ಆ ಇಂಪ್ಯಾಕ್ಟ್ ಇದೆಯಲ್ಲ, ಜಮ್ಮಬಿಟ್ಟು ಕಾರ್ಗೆ ಓದಿಯೋದು, ಆ ಇಂಪ್ಯಾಕ್ಟ್ನ ಬೇರೆಯವ್ರ ಕೈಲಿ ಮಾಡಿಸ್ಬಿಡ್ತಾರೆ. ಬಟ್ ನಮ್ಮ ಅಪ್ಪು ಬಾಸ್ ಲೈಫಲ್ಲಿ ಇದುವರೆಗೂ ಯಾವ ಸ್ಟಂಟ್ ಡಬಲ್ ಯೂಸ್ ಮಾಡಿಲ್ಲ, ಯಾವ ಡ್ಯೂಕ್ನ ಯೂಸ್ ಮಾಡಿಲ್ಲ. ಅದಕ್ಕೆ ಅಲ್ವಾ ಪವರ್ ಸ್ಟಾರ್ ಅನ್ನೋ ಹೆಸರು ಕೂಡ ಅವ್ರ ಮುಂದೆ ಒಂಥರ ಚಿಕ್ಕದಾಗ ಅನ್ಸುತ್ತೆ. ಏನೇ ಕೇಳಿ ಅವ್ರಿಗೆ ತುಂಬ ಜನ ಫ್ಯಾನ್ಸ್ ಇದ್ದಾರೆ, ತುಂಬ ಜನ ಒಡಿಸೆ ಈ ಮಾರ್ಷಲ್ ಆರ್ಟ್ಸ್ ಅಂಡ್ ದೆನ್ ಟೇಕ್ ಎಕ್ಸಾಂಪಲ್ ಆಫ್ ಮೀ ಓನ್ಲಿ. ನಾನು ಒಬ್ಬ ಟೇಕ್ವಾಂಡೋ ಪ್ಲೇಯರ್. ಮೊದಲು ನಾನು ಕೂಡ ಏನಕ್ಕೆ ಅಪ್ಪು ಬಾಸ್ ಫ್ಯಾನ್ ಆದೆ, ಬಿಕಾಸ್ ನಾವು ಅಷ್ಟು ಚೆನ್ನಾಗಿ ಕೋರಿಲೇಟ್ ಮಾಡ್ಕೊಬೋದು. ಅವ್ರು ಮಾಡೋ ಸ್ಟಂಟ್ಸ್ ಆದ್ರೂ ಹೋಗ್ಲಿ, ಅವ್ರ ಫೈಟ್ಸ್ ಆದ್ರೂ ಹೋಗ್ಲಿ, ಅಂದಿಂದ ಡ್ಯಾನ್ಸ್ ಮಾತಾಡ್ಬಿಡಿ ಅಷ್ಟೇ. ಬಟ್ ಅದ್ರ ಬಗ್ಗೆ ನಾನು ಇವಾಗ ಒಂದು ಸೀನ್ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ, ಅಪ್ಪು ಬಾಸ್ ಮೂವಿಲಿ ರಿಯಲ್ ಆಗಿದೆ ಸೀನ್. ಈ ಸೀನ್ ಮಾಡಿದ್ರೆ ನಾವು ಅಪ್ಪು ಬಾಸ್ಗೆ 8 ಸ್ಟಿಚಸ್ ಬಂತು. 8 ಸ್ಟಿಚಸ್ ಆದಮೇಲೆ ಕೂಡ ನೆಕ್ಸ್ಟ್ ಡೇ ಈ ಕೇಮ್ ಫಾರ್ ದ ಶೂಟಿಂಗ್. ಪವರ್ ಸ್ಟಾರ್ಗಳು ಅಷ್ಟೇ. ಇವಾಗ ಒಂದು ವೀಡಿಯೋ ಪ್ಲೇ ಮಾಡ್ತೀನಿ. ಆ ವಿಡಿಯೋ ನಮ್ಮ ಇವಾಗ ಲಾಕ್ಡೌನ್ ಏನು ನಡೀತಾ ಇದೆ, ಆ ಲಾಕ್ಡೌನ್ ಟೈಮಲ್ಲಿ ನಾವು ಅಪ್ಪು ಬಾಸ್ ಅವ್ರ ಮನೇಲಿ ಮಾಡಿರೋದು. ಸೊ ಇಟ್ಸ್ ಜಸ್ಟ್ ಅರೌಂಡ್ 1 or 2 days ಬ್ಯಾಕ್ ಅಂತಲೇ ಅಂದ್ಕೊಳ್ಳಿ. ಸೊ ನೋಡಿದ್ರೆ ವಿಡಿಯೋ, ಫಸ್ಟ್ ಆಫ್ ಆಲ್ ವಿಡಿಯೋ ನೋಡ್ತಾ ಇದ್ದಾರೆ, ಎಸ್ ನಾವು ವಾಸ್ ಬಿಯರ್ಡ್ ಲುಕ್ಕಲ್ಲಿದ್ದಾರೆ. ತುಂಬ ಖುಷಿ ಆಗುತ್ತೆ. ನಾವು ಇವಾಗವರೆಗೂ ಒಂಥರ ದೇವರೇ ನಮ್ಗೆ ಒಂಥರ ಕೊರೋನಾ ತರಿಸ್ಬಿಟ್ಟು ನಾವು ವಾಸ್ ಬಿಯರ್ಡ್ ಬಿಡೋ ಥರ ಮಾಡ್ದಂಗಿದ್ದಾರೆ. ಇಟ್ ಈಸ್ ವೆರಿ ಗುಡ್. ನಮಗೆ ಬಿಯರ್ಡ್ ಬಿಡಬೇಕಾಗಿತ್ತು, ಅಪ್ಪು ಬಾಸ್ ನೋಡಬೇಕಾಗಿತ್ತು. ಕಣ್ಣು ಒಂಥರ ಇವಾಗ ಇದಾಗ್ಬಿಡ್ದು, ಕಣ್ಣು ಅಂತ ಹೇಳ್ತಾರವಾಗ ಈ ಸ್ಪೆಕ್ಸ್. ಎಸ್, ನಾನು ನಾರ್ಮಲಾಗಿ ಕಾಂಟ್ಯಾಕ್ಟ್ ಲೆನ್ಸ್ ಯೂಸ್ ಮಾಡ್ತೀನಿ. ಸೊ ಈ ಲಾಕ್ಡೌನ್ ಟೈಮಲ್ಲಿ ಲೆನ್ಸ್ ಎಲ್ಲ ಆರ್ಡರ್ ಮಾಡೋದು ಒಳ್ಳೇದಲ್ಲ. ಆಮೇಲೆ ಎಕ್ಸ್ಟೆಂಡ್ ಆಗ್ಬಿಟ್ರೆ ಮತ್ತೆ ಇನ್ನೊಂದ್ಸಲ ಸಿಗುತ್ತೋ ಇಲ್ಲೋ ಅಂತ ಹೇಳ್ಬಿಟ್ಟು ಸ್ಪೆಕ್ಸ್ ಆರ್ಡರ್ ಮಾಡಿದೆ. ಡೋಂಟ್ ವರಿ, ನಂಗೆ ಸ್ಪೆಕ್ಸ್ ತುಂಬ ಇಷ್ಟ ಅಲ್ಲ. ಈ ವಿಡಿಯೋ ನಾನು ಕೆಟ್ಟದಾಗ ಕಾಣಿಸ್ತಿದ್ದೀನಿ, ನೆಕ್ಸ್ಟ್ ವಿಡಿಯೋಯಿಂದ ಬರಲ್ಲ ಅದೆಲ್ಲ. ಸೊ ಅದೆಲ್ಲ ಸೈಡ್ಗೆ ಇಟ್ಟರೆ ನಾವು ಸ್ಟಂಟ್ಸ್ ಅಂದಿಂದ ಫೈಟ್ಸ್ ಏನು ಮಾತಾಡ್ತಾ ಇದ್ದೆ. ಈ ವಿಡಿಯೋ ನೋಡಿದಾಗ ನೀವು ಈ ಏಜಲ್ಲಿ ಆ ಸ್ಪೀಡ್ ನೋಡಿದ್ರ, ನಾನು ಎಡಿಟ್ ಮಾಡಿಲ್ಲ, ನನಗೆ ಹೆಂಗೆ ವಿಡಿಯೋ ಸಿಕ್ಕಿದ್ದು ಹಂಗೆ ಹಾಕಿದ್ದೀನಿ. ಇಟ್ ಈಸ್ ಅ ನ್ಯಾಚುರಲ್ ವಿಡಿಯೋ. ಅವ್ರು ನ್ಯಾಚುರಲ್ ಆಗಿ ಅಷ್ಟು ಸ್ಪೀಡ್ ಇದ್ದಾರೆ ಅವರು. ಇಟ್ ಈಸ್ ಅ ರಾಂಗ್ ಸೆಂಟೆನ್ಸ್ ಮ್ಯಾನ್. ನ್ಯಾಚುರಲ್ ಆಗಿ ಅಷ್ಟು ಫಾಸ್ಟ್ ಇದ್ದಾರೆ ಅವರು. ಅದೇನು ಅವ್ರು ಫ್ಲಿಪ್ ಮಾಡುವಾಗ ಫ್ಲಿಪ್ ಇದೆ ನೋಡಿ, ನನಗೂ ಆಗಲ್ಲ, ಅದು ನನ್ನ ಕೈಲೂ ಆಗಲ್ಲ. ನನ್ನ ಏಜ್ ಎಷ್ಟು ಇವಾಗ 20 or 21. ಇವಾಗ ಕರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡೋದು ಬೇಡ, ಆಮೇಲೆ ಮ್ಯಾಥ್ಸಲ್ಲಿ ಸ್ವಲ್ಪ ಪೂರ ಅದು ವೀಡಿಯೋ ಬೇಡ, ಲೇಟ್ ಆಗ್ಬಿಡು. ನನ್ನ ಏಜ್ಗೆ ನನಗೆ ಬರಲ್ಲ, ನನಗಿಂತ ಡಬಲ್ಗೂ ಜಾಸ್ತಿ ಇದೆ ಅವ್ರ ಏಜು. ಬಟ್ ನಾನೇ ಒಂಥರ ಬೇಜಾರು ಮಾಡ್ಕೊ ಅಜೀಬ್ ಆಗ್ಬಿಡೋ ಥರ ಮಾಡ್ತಾರೆ. ಅದಕ್ಕೆ ಗುರು ಫ್ಯಾನ್ ಆಗ್ಬಿಡೋದು ಅಷ್ಟೇ. ಪವರ್ ಸ್ಟಾರ್. ಸೊ ಅಷ್ಟೇ ಸಾಕು ವಿಡಿಯೋಗೆ. ತುಂಬ ದೊಡ್ಡದಾಗೋದು ಬೇಡ. ಸೊ ಸ್ಟಂಟ್ಸ್ ನೋಡಿದ್ದೀರಾ, ಸೊ ಮತ್ತೆ ರಿವೈಂಡ್ ಮಾಡ್ಕೊಂಡು ಮತ್ತೆ ನೋಡಿ. ಸೊ ನೋಡ್ತಾ ಇರಿ. ನಿಮ್ಮ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮ ವಿಜಯ್ ಸೈನಿಂಗ್ ಆಫ್. ತುಂಬ ಮಿಸ್ ಮಾಡ್ಕೊಂಡಿದ್ದೀರಾ ಅನ್ಸುತ್ತೆ. ಐ ಆಮ್ ಸಾರಿ.